ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ದಾರುಣ ಸ್ಥಿತಿ ತಲುಪಿದ ಪಿಲಿಕುಳ ನಿಸರ್ಗಧಾಮ, ಈ ಕೂಡಲೇ ಮೃಗಾಲಯ ಮುಚ್ಚುವಂತೆ ಕೋರ್ಟ್ ಆದೇಶ. ಚಾಮುಂಡಿ ಬೆಟ್ಟಕ್ಕೆ ಪ್ರಸಾದ್ ಯೋಜನೆ ಅಭಿವೃದ್ಧಿಗಾಗಿ ಕೇಂದ್ರದಿಂದ 45 ಕೋಟಿ ಬಿಡುಗಡೆ. ಒಡಿಶಾ ಪ್ರವಾಸೋದ್ಯಮಕ್ಕೆ ಕ್ಯಾರವನ್ ಸೇವೆ ಪರಿಚಯ, ಮೊಬೈಲ್ ವಸತಿಯೊಂದಿಗೆ ಪ್ರವಾಸ ಮಾಡಿ ಎಂದ ಪ್ರವಾಸೋದ್ಯಮ ಇಲಾಖೆ. ಬಾಂಗ್ಲಾದೇಶದ ಕೋರಲ್ ದ್ವೀಪ ಪ್ರವಾಸ ಸಂಪೂರ್ಣ ಬಂದ್, ಫೆಬ್ರವರಿ 1 ರಿಂದ 9 ತಿಂಗಳುಗಳ ಕಾಲ ಗೇಟ್ ಕ್ಲೋಸ್. ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪಿಲಿಕುಳ ಮೃಗಾಲಯ ದಯನೀಯ ಸ್ಥಿತಿ ತಲುಪಿದೆ. ಕರಾವಳಿಯ ಪ್ರಸಿದ್ಧ ಮೃಗಾಲಯದ ದಾರುಣ ಸ್ಥಿತಿ ಕಂಡು ಉಚ್ಚ ನ್ಯಾಯಾಲಯವೇ ತಬ್ಬಿಬ್ಬಾಗಿದೆ. ವನ್ಯಜೀವಿ ಸಂರಕ್ಷಕ ಭುವನ್ ಎಂಬುವವರು ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ವೇಳೆ ಪ್ರಾಣಿಗಳು ನರಳುತ್ತಿರುವ ಫೋಟೋಗಳನ್ನು ನೋಡಿ ನ್ಯಾಯಪೀಠ ಗರಂ ಆಗಿದ್ದು, ಈ ಕೂಡಲೇ ಮೃಗಾಲಯವನ್ನ ಮುಚ್ಚುವಂತೆ ಆದೇಶವನ್ನ ಹೊರಡಿಸಿದೆ. ಚಿಕಿತ್ಸೆ ಸಿಗದೆ ಮೂಕ ಪ್ರಾಣಿಗಳು ಸೊರಗುತ್ತಿರುವ, ಮಲಿನಗೊಂಡ ನೀರು ಕುಡಿದು ಅಸ್ವಸ್ಥಗೊಂಡಿರುವ ಘಟನೆಗಳು ನ್ಯಾಯಾಲಯದ ಗಮನಕ್ಕೆ ಬಂದಿದ್ದು, ಬೇಜವಾಬ್ದಾರಿ ಅಧಿಕಾರಿಗಳ ಮೇಲೆ ಹೈಕೋರ್ಟ್ ಚಾಟಿ ಬೀಸಿದೆ. ಪಾರ್ಕ್ ಲೈಸೆನ್ಸ್ ಅವಧಿ 2025 ಡಿಸೆಂಬರ್ 1ಕ್ಕೆ ಮುಕ್ತಾಯವಾಗಿದ್ದರೂ ಯಾವುದೇ ಪರವಾನಗಿ ಇಲ್ಲದೆ ಪಿಲಿಕುಳ ಮೃಗಾಲಯ ನಡೆಯುತ್ತಿದೆ. ಅವ್ಯವಸ್ಥೆ ಬಗ್ಗೆ ಕೇಂದ್ರ ಪ್ರಾಣಿ ಸಂಗ್ರಹಾಲಯ ಪ್ರಾಧಿಕಾರ 2023 ಮತ್ತು 2025ರಲ್ಲಿ ಶೋಕಾಸ್ ನೋಟಿಸ್ ನೀಡಿದ್ದರೂ ಅಧಿಕಾರಿಗಳ ಈ ಕೇರ್ಲೆಸ್ ನಡೆಗೆ ತಕ್ಕ ಶಿಕ್ಷೆಯಾಗಬೇಕು ಎಂಬುದು ಪ್ರಾಣಿ ಪ್ರಿಯರ ಒತ್ತಾಯವಾಗಿದೆ. ಕೇಂದ್ರ ಸರ್ಕಾರ ದೇಶದ ದೇವಾಲಯಗಳನ್ನು ಅಭಿವೃದ್ಧಿ ಮಾಡಲು ಪ್ರಸಾದ್ ಎಂಬ ಯೋಜನೆಯನ್ನ ರೂಪಿಸಿದೆ. ದೇವಾಲಯದ ಮೂಲಸೌಕರ್ಯ, ಯಾತ್ರಾರ್ಥಿ ಸೌಲಭ್ಯ ಮುಂತಾದ ಅಭಿವೃದ್ಧಿಗೆ ಪ್ರಸಾದ್ ಯೋಜನೆ ಪೂರಕವಾಗಿದೆ. ಈ ಹಿಂದೆ ಕರ್ನಾಟಕದ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ, ಬೀದರ್ ಜಿಲ್ಲೆಯ ಪಾಪನಾಶ ದೇವಸ್ಥಾನದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಪ್ರಸಾದ್ ಮೂಲಕ ಕೇಂದ್ರ ಹಣ ನೀಡಿತ್ತು. ಮೈಸೂರಿನ ಚಾಮುಂಡೇಶ್ವರಿ ದೇವಿ ದೇವಸ್ಥಾನದಲ್ಲಿ ಯಾತ್ರಾರ್ಥಿಗಳ ಸೌಲಭ್ಯಗಳ ಅಭಿವೃದ್ಧಿಗಾಗಿ 45 ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಮಂಜೂರು ಮಾಡಿದೆ. ಇದರಿಂದಾಗಿ ಚಾಮುಂಡಿ ದರ್ಶನಕ್ಕಾಗಿ ಆಗಮಿಸುವ ಭಕ್ತರಿಗೆ ವಿಶ್ರಾಂತಿ ಪಡೆಯಲು ಕೊಠಡಿಗಳು ದೊರೆಯಲಿದೆ ಎಂದು ತಿಳಿದು ಬಂದಿದೆ. ಇದಲ್ಲದೆ ಆಷಾಢ ಮಾಸದಲ್ಲಿ ಆಗಮಿಸುವ ಭಕ್ತರಿಗೆ ಮಳೆ ಬಂದ ಸಂದರ್ಭದಲ್ಲಿ ಫಜೀತಿ ಎನಿಸುತ್ತಿತ್ತು. ಈಗ ಆ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದೆ ಎಂಬುದು ದೇವಸ್ಥಾನ ಮಂಡಳಿಯ ಅಭಿಪ್ರಾಯವಾಗಿದೆ. ಸ್ಯಾನ್ ಮರಿನೋ ಜಗತ್ತಿನ ಅತ್ಯಂತ ಹಳೆಯ ಮತ್ತು ವಿಶಿಷ್ಟ ದೇಶಗಳಲ್ಲಿ ಒಂದು. ಸ್ಯಾನ್ ಮರಿನೋ ಕ್ರಿಸ್ತಶಕ 301ರಲ್ಲಿ ಸ್ಥಾಪನೆಯಾಯಿತು. ಇಲ್ಲಿನ ಒಂದು ವಿಚಿತ್ರ ಮತ್ತು ಆಶ್ಚರ್ಯಕರ ಸಂಗತಿ ಎಂದರೆ, ಈ ದೇಶದ ಜನಸಂಖ್ಯೆಗಿಂತ ಅಲ್ಲಿರುವ ವಾಹನಗಳ ಸಂಖ್ಯೆ ಹೆಚ್ಚು. ಸ್ಯಾನ್ ಮರಿನೋದಲ್ಲಿ ಪ್ರತಿ 1000 ಜನರಿಗೆ ಸರಿಸುಮಾರು 1200ಕ್ಕೂ ಹೆಚ್ಚು ವಾಹನಗಳಿವೆ. ಇದು ಜಗತ್ತಿನಲ್ಲೇ ಅತಿ ಹೆಚ್ಚು ವಾಹನ ಸಾಂದ್ರತೆ ಹೊಂದಿರುವ ದೇಶಗಳಲ್ಲಿ ಒಂದು. ಸ್ಯಾನ್ ಮರಿನೋ ಲಿಂಕನ್ ಅವರಿಗೆ ತನ್ನ ದೇಶದ ಗೌರವ ಸದಸ್ಯತ್ವವನ್ನು ನೀಡಿತು. ಲಿಂಕನ್ ಅವರು ಪ್ರತಿಯಾಗಿ ಬರೆದ ಪತ್ರದಲ್ಲಿ, ಒಂದು ಸಣ್ಣ ದೇಶವಾದರೂ ಸ್ಯಾನ್ ಮರಿನೋ ಇತಿಹಾಸದಲ್ಲಿ ಅತ್ಯಂತ ಗೌರವಾನ್ವಿತ ಸ್ಥಾನ ಹೊಂದಿದೆ ಎಂದು ಶ್ಲಾಘಿಸಿದರು. ಸ್ಯಾನ್ ಮರಿನೋದ ರಾಜಧಾನಿಯು ಮೌಂಟ್ ಟೈಟಾನೋ ಎಂಬ ಬೆಟ್ಟದ ಮೇಲಿದೆ. ಹಾಗಾದ್ರೆ ಸ್ಯಾನ್ ಮರಿನೋ ರಾಜಧಾನಿ ಯಾವುದು? ಒಡಿಶಾ ಪ್ರವಾಸೋದ್ಯಮ ಪ್ರವಾಸಿ ಕ್ಯಾರವನ್ ಸೇವೆಯನ್ನ ಪರಿಚಯಿಸಲು ಯೋಜನೆಯನ್ನ ರೂಪಿಸಿದೆ. ಅತ್ಯುನ್ನತ ಸೌಲಭ್ಯವನ್ನ ಹೊಂದಿರುವ ವ್ಯಾನ್ಗಳಲ್ಲಿ ಐಷಾರಾಮಿ ಪ್ರಯಾಣದ ಅನುಭವಗಳನ್ನು ಆನಂದಿಸುವ ಅವಕಾಶವನ್ನ ನೀಡಲು ಒಡಿಶಾ ಸಿದ್ಧವಾಗಿದೆ. ಪ್ರವಾಸೋದ್ಯಮ ಇಲಾಖೆ ಮತ್ತು ವಿಜಿಎಫ್ ಸಹಭಾಗಿತ್ವದ ಈ ಯೋಜನೆಗೆ ಅಧಿಕೃತವಾಗಿ ಚಾಲನೆ ದೊರೆತಿದೆ. ಈ ಕ್ಯಾರವನ್ ಸೇವೆಯು ಆನ್ಬೋರ್ಡ್ ಶೌಚಾಲಯ, ಮಲಗುವ ವ್ಯವಸ್ಥೆಗಳು, ಅಡುಗೆ ಸೌಲಭ್ಯಗಳು ಸೇರಿದಂತೆ ಹಲವಾರು ಆಧುನಿಕ ವೈಶಿಷ್ಟ್ಯಗಳನ್ನು ಹೊಂದಿದೆ. ಒಡಿಶಾದ ಪ್ರಸಿದ್ಧ ತಾಣಗಳನ್ನು ಮೊಬೈಲ್ ವಸತಿ ಅನುಭವದೊಂದಿಗೆ ಪ್ರವಾಸಿಗರು ಸುತ್ತಬಹುದು ಎಂದು ಸರ್ಕಾರ ತಿಳಿಸಿದೆ. ಹಿರಾಕೂಡ್, ಡೆಬ್ರಿಗಡ, ಸಿಮಿಲಿಪಾಲ್, ಚಿಲಿಕಾ, ಭಿತರ್ಕಾನಿಕಾ, ಸತ್ಕೋಸಿಯಾ ಮತ್ತು ಡಿಯೋಮಾಲಿಯಂತಹ ಪ್ರಮುಖ ಸ್ಥಳಗಳಿಗೆ ಈ ಕ್ಯಾರವನ್ ಸೇವೆ ಲಭ್ಯವಿದೆ. ಬಾಂಗ್ಲಾದೇಶದ ಸೇಂಟ್ ಮಾರ್ಟಿನ್ ಕೋರಲ್ ದ್ವೀಪ ಫೆಬ್ರವರಿ 1 ರಿಂದ ಮುಂದಿನ 9 ತಿಂಗಳುಗಳ ಕಾಲ ಬಂದ್ ಆಗಲಿದೆ.
ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನಿಂದ ಮಾರ್ಚ್ 31ರವರೆಗೆ ಪ್ರವಾಸಕ್ಕೆ ಮುಕ್ತವಾಗಿರುತ್ತಿದ್ದ ಈ ಐಲ್ಯಾಂಡ್ ಹೆಚ್ಚುತ್ತಿರುವ ಪ್ರವಾಸೋದ್ಯಮ ಚಟುವಟಿಕೆಗಳಿಂದ ಪರಿಸರಕ್ಕೆ ಹಾನಿ ಉಂಟಾಗಿದೆ ಎಂಬ ವರದಿಯ ಹಿನ್ನೆಲೆಯಲ್ಲಿ ಇದೀಗ ತನ್ನ ಕಾರ್ಯಾವಧಿಯನ್ನ ಕಡಿತಗೊಳಿಸಿದೆ. ಮಾರ್ಚ್ 31ರ ತನಕ ಓಪನ್ ಇರ್ತಾ ಇದ್ದ ದ್ವೀಪ ಈಗ ಜನವರಿ 31ರ ತನಕ ಮಾತ್ರ ಪ್ರವಾಸಿಗರಿಗೆ ಲಭ್ಯವಿರುತ್ತದೆ. ಕೇವಲ ಪ್ರವಾಸಿಗರಿಗೆ ಮಾತ್ರವಲ್ಲ, ಫೆಬ್ರವರಿ 1ರಿಂದ ಹಡಗುಗಳು ಅಥವಾ ಪ್ರವಾಸ ಸಂಬಂಧಿತ ಸೇವೆಗಳಿಗೆ ಈ ದ್ವೀಪದಲ್ಲಿ ಅವಕಾಶ ಇರುವುದಿಲ್ಲ ಎಂದು ಬಾಂಗ್ಲಾ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ನಿರ್ಧಾರದಿಂದ ಸ್ಥಳೀಯ ವ್ಯಾಪಾರಕ್ಕೆ ತೊಂದರೆಯಾದರೂ ದ್ವೀಪದ ನೈಸರ್ಗಿಕ ಸೌಂದರ್ಯದ ಹಿತಕ್ಕಾಗಿ ಹಾಗೂ ಸುಸ್ಥಿರ ಪ್ರವಾಸೋದ್ಯಮದ ಸಲುವಾಗಿ ಈ ಕ್ರಮ ಕೈಗೊಂಡಿರುವುದಾಗಿ ಬಾಂಗ್ಲಾ ಸರ್ಕಾರ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಬರ್ಮುಡಾ ತ್ರಿಕೋನ ಯಾವ ಮಹಾಸಾಗರದಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.